ರೆಸಿಡೆನ್ಸಿ? ಸಕ್ಕದಾಗಿತ್ತು. ಇವಾಗ ತಿಂತೀನಿ. ಇಲ್ಲ, ಬಿರಿಯಾನಿನೇ ಫೇವ್ರೇಟ್. ಅದು ಸಂಡೇ ಅಂತ ಬಂದರೆ ಬಿರಿಯಾನಿ ಫಿಕ್ಸು. ನಮ್ಮ ಕಡೆ ಫಿಶ್ ಜಾಸ್ತಿ, ಬಟ್ ಈ ಕಡೆ ಬಿರಿಯಾನಿ ಫೇಮಸ್ ಅಲ್ವಾ, ಸೊ ಅದಕ್ಕೆ ಇವಾಗ ಏನು ಅಡ್ಜಸ್ಟ್ ಆಗಿಬಿಟ್ಟಿದ್ದೀವಿ. ಸೊ ಎಸ್ಪೆಷಲಿ ಇವರು ಸಚಿನ್ ಅವರು ದೊಡ್ಡ ಬಿರಿಯಾನಿ ಪ್ಯಾಲೇಸ್ ಆ ಬಿರಿಯಾನಿ ಎಲ್ಲ ಹೇಗೆ ಬಿರಿಯಾನಿ ಅಂತಂದರೆ ನನಗೆ ದೊಣ್ಣೆ ಬಿರಿಯಾನಿನೇ ಇಷ್ಟ. ಸೊ ಸಚಿನ್ ಅವ್ರ ಹೋಟೆಲಲ್ಲಿ ಇವತ್ತು ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಅಲ್ಲಿ ಇವಾಗ ಬಿರಿಯಾನಿ ಟೇಸ್ಟ್ ಮಾಡ್ತಿರೋದು ಸಕ್ಕತ್ತಾಗಿ ಅನಿಸ್ತಿದೆ. ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಎಸ್, ಅಂದರೆ ನಾನೇ ಸ್ವತಃ ಬಂದಿದ್ದು ಫಸ್ಟ್ ಟೈಮ್. ಯಾ ಹೌದು, ತಿಂದಿದ್ದೀನಿ, ಟೇಸ್ಟ್ ಮಾಡಿದ್ದೀನಿ. ಬಟ್ ನಾನೇ ಇಲ್ಲಿ ಬಂದು ಹೋಟೆಲಿಗೆ ಬಂದು ತಿನ್ನೋದು ರುಚಿ ಬೇರೆ ಥರ ಇರುತ್ತೆ, ಆ್ಯಂಡ್ ನಾವು ಮನೇಲಿ ತರಿಸಿ ತಿನ್ನೋದು ರುಚಿ ಬೇರೆ ಥರ ಇರುತ್ತೆ. ಸೊ ಆ ರುಚಿನ ಇವತ್ತು ನೋಡೋಣ ಅಂತ. ದೊಣ್ಣೆ ಐ ಮೀನ್ ಬಿರಿಯಾನಿ ಜೊತೆಗೆ ಚಿಕನ್ ಗ್ರೇವಿ ಕೊಡ್ತಾರಲ್ವಾ, ಚಿಕನ್ ಫ್ರೈ ಅಥವಾ ಚಿಕನ್ ಗ್ರೇವಿ, ಅದು ಸಖತ್ ಇಷ್ಟ ನನಗೆ. ಎರಡೂ ಮಾಡ್ತೀನಿ. ತಿಂತೀನಿ, ನಿಜವಾಗ್ಲೂ ಅಡುಗೆನೂ ಮಾಡ್ತೀನಿ, ತಿಂತೀನಿ ಕೂಡ. ಹೌದು, 18ನೇ ಬ್ರಾಂಚ್. ಎಸ್, ಖುಷಿ ಆಗುತ್ತೆ ಆ್ಯಕ್ಚುಲಿ. ಏನು 18ನೇ ಬ್ರಾಂಚ್ ಅಂತ ಕೇಳಿದಾಗ ಇನ್ನೂ ಜಾಸ್ತಿ ಖುಷಿ ಆಯಿತು. ಸೊ ಐ ವಿಶ್ ಹಿಮ್ ಆಲ್ ದ ವೆರಿ ಬೆಸ್ಟ್. ಇನ್ನೂ ಹೆಚ್ಚು ಬ್ರಾಂಚಿನ ಕೇವಲ ಬೆಂಗಳೂರಲ್ಲದೆ ಆಲ್ ಓವರ್ ದ ಕರ್ನಾಟಕ, ಇಡೀ ಇಂಡಿಯಾದಲ್ಲಿ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ಫೇಮಸ್ ಆಗಲಿ ಅಂತ ನಾನು ಇಷ್ಟಪಡ್ತೀನಿ. ಏನು ಅಂತಂದರೆ ಜೀವನದಲ್ಲಿ ಒಂದೇ ರೀತಿ ಇರಬಾರ್ದು, ಯಾವಾಗಲೂ ಸ್ವಲ್ಪ ಹೊಸದನ್ನು ನೋಡ್ತಾ ಇರಬೇಕು, ಕಲಿತಾ ಇರಬೇಕು. ಸೊ ಹಾಗಾಗಿ ಹೊಸ ಲುಕ್, ಹೊಸ ಫೋಟೋಶೂಟ್ಸ್, ಹೊಸದಾಗಿ ಕಾಣಿಸ್ಕೊತಾ ಇರ್ತೀವಿ ಅಷ್ಟೇ. ನಂಗೆ ಗೊತ್ತಿಲ್ಲ, ನಿಮ್ಮಿಂದನೇ ಕೇಳಿದ್ದು ನಾನು OTT ಶುರುವಾಗ್ತಿದೆ ಅಂತ. ಓಕೆ ಹಾಂ, ಎಲ್ರಿಗೂ ಆಲ್ ದ ವೆರಿ ಬೆಸ್ಟ್. ಮಜಾ ಮಾಡಿ, ಖುಷಿಯಿಂದ ಆಡಿ ಅಷ್ಟೇ. ಕನ್ನಡ ಮಾಡ್ತಾರೆ, ಬರೀ ತೆಲುಗು ಮಾಡ್ತಾರೆ, ಆ ಥರ ಏನಿಲ್ಲ. ಯಾವ ಭಾಷೆಯಲ್ಲಿ ಆಪರ್ಚುನಿಟಿ ಬರುತ್ತೋ ಅಥವಾ ಎಲ್ಲಿ ಯಾರು ಕರೆದು ಆಪರ್ಚುನಿಟಿ ಕೊಡ್ತಾರೋ ಅದನ್ನು ಮಾಡೋದು. ಆರ್ಟಿಸ್ಟ್ ಆಗಲಿ ಟೆಕ್ನಿಷಿಯನ್ಸ್ ಆಗಲಿ ಕೆಲಸ ಯಾರು ಕೊಡ್ತಾರೆ ಅದನ್ನು ಮಾಡೋದಷ್ಟೇ. ಅದರಲ್ಲಿ ಭಾಷೆ ಗೀಷೆ ಎಲ್ಲ ಏನೂ ಇಲ್ಲ. ಬಟ್ ಎಸ್, ಆದಷ್ಟು ಬೇಗ ನಿಮ್ಮ ಮುಂದೆ ಅಪ್ಡೇಟ್ಸ್ ಬರುತ್ತೆ. ಅದೇ ಸರ್, ಅಪ್ಡೇಟ್ಸ್ ಅಂತೂ ಬರುತ್ತೆ ಮುಂದೆ, ಇವಾಗ ರಿವೀಲ್ ಮಾಡೋಂಗಿಲ್ಲ. ಎಸ್, ಬೈಟ್ಸ್ ಕೊಟ್ಬಿಡ್ಲಾ? ಹೋಟೆಲ್ ಬೈಟ್ಸ್ ಬೇಡ, ಅದು ನೀವು ಕೇಳೇ ಇಲ್ಲ. ಸೊ ಎಸ್, ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ ರೆಸಿಡೆನ್ಸಿ ರೋಡಲ್ಲಿ 18ನೇ ಬ್ರಾಂಚ್ ಓಪನ್ ಆಗಿದೆ. ಸಚಿನ್ ಹಾಗೂ ವರುಣ್ ಅವ್ರಿಗೆ ಆಲ್ ದ ವೆರಿ ಬೆಸ್ಟ್, ಆ್ಯಂಡ್ ಮುರಳಿ ಅವರೇ ಆಲ್ ದ ವೆರಿ ಬೆಸ್ಟ್. ಸಿಕ್ಕಾಪಟ್ಟೆ ಒಳ್ಳೇದಾಗಲಿ. ಆ್ಯಂಡ್ ಸಚಿನ್ ಆ್ಯಂಡ್ ವರುಣ್ ಇನ್ನೂ ಹೆಚ್ಚು ಬ್ರಾಂಚನ್ನು ಓಪನ್ ಮಾಡಿ ಆಲ್ ದ ವೆರಿ ಬೆಸ್ಟ್. ಪ್ರತಿಯೊಬ್ಬರು ಕೂಡ ದೊಣ್ಣೆ ಬಿರಿಯಾನಿ ಪ್ಯಾಲೇಸ್ಗೆ ಬಂದು ಬಿರಿಯಾನಿನ ಟೇಸ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್. SS TV, ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.